ಮೈಸೂರು ಜಿಲ್ಲೆ ಎಚ್.ಡಿ.ಕೋಟೆ ತಾಲೂಕು ಕೇಡ್ತೂರು ಗ್ರಾಮ, ಮುರುಗನಹಳ್ಳಿ ಗ್ರಾಮ, ಪಡುಕೋಟೆ, ಗಣೇಶಪುರ, ಭಾರತೀಪುರ ಈ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹುಲಿ ನಡೆದಾಡುವ ಹೆಜ್ಜೆಗಳು ಆಗಾಗ ಕಂಡುಬರುತ್ತಿತ್ತು. ಮುರುಗನಹಳ್ಳಿ ಗ್ರಾಮದಲ್ಲಿ ತೋಟದಲ್ಲಿ ಕೆಲಸ ಮಾಡಬೇಕಾದರೆ ರೈತ ಹುಲಿ ಮತ್ತು ಮರಿಗಳು ನಡೆದು ಹೋಗುವುದನ್ನು ಕಣ್ಣಾರೆ ಕಂಡ ರೈತ ಆತಂಕಗೊಂಡಿದ್ದಾರೆ. ದಯವಿಟ್ಟು ಈ ಭಾಗದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ತಕ್ಷಣ ಹುಲಿಯನ್ನು ಹಿಡಿಯಲು ಕಾರ್ಯಾಚರಣೆ ನಡೆಸುವಂತೆ ಒತ್ತಾಯಿಸಿದರು. ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದ ರಫೀವುಲ್ಲಾ ಅವರ ಆದೇಶದ ಮೇರೆಗೆ ಜಿಲ್ಲಾ ಅಧ್ಯಕ್ಷರು ಗಂಗಾಧರ್ ಗೌಡ, ಯುವ ಘಟಕದ ಜಿಲ್ಲಾ ಕಾರ್ಯದರ್ಶಿ ಶಶಿಕುಮಾರ್ ಹಾಗೂ ತಾಲೂಕು ಅಧ್ಯಕ್ಷರು ಬೂದ್ನೂರ್ ಮಹಾದೇವ್, ಉಪಾಧ್ಯಕ್ಷರು ಗೋವಿಂದರಾಜ್ ಮತ್ತು ಮಲ್ಲೇಗೌಡ ಮತ್ತು ತಾಲೂಕು ಯುವ ಘಟಕದ ಸಂಚಾಲಕರು ಉದಯ್ ಕುಮಾರ್, ತಾಲೂಕು ಮತ್ತು ಗ್ರಾಮ ಘಟಕದ ಪದಾಧಿಕಾರಿಗಳು, ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಕರೆದುಕೊಂಡು ಸ್ಥಳ ಪರಿಶೀಲನೆ ಮಾಡಿದರು. ಈಗ ಮುರುಗನಹಳ್ಳಿಗೆ 10 ಗಂಟೆಯಿಂದ ಹುಲಿದು ಇಲ್ಲಿ ಎಲ್ಲ ಕಾಣಿಸ್ಕೊಂಡಿದೆ. ಹಾಗೇನೆ ಜೊತೆಗೆ ದೇವರಾಜನಗರದಲ್ಲೂ 3 ಹುಲಿಗಳು ಅಲ್ಲಿ ಕಾಣಿಸ್ಕೊಂಡಿರೋದು. ಈಗ ನೋಡಿ ಇಲ್ಲಿ ಮುರುಗನಹಳ್ಳಿ ಪಕ್ಕದಲ್ಲಿ ಇನ್ನೊಂದು ಕಾಣಿಸ್ಕೊಂಡಿದೆ. ಸರ್ ನಿಮಗೆ ನೀವು ತಾಳ್ಮೆನ ರೈತರ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಈಗ ಏನಾಗಿದೆ ಅಂದ್ರೆ ಇನ್ನು ಕೂಡಲೇ 3 ಗಂಟೆ ಒಳಗಡೆ ನೀವು ಏನ್ ಮಾಡ್ತೀರ ನಮ್ಗೆ ಗೊತ್ತಿಲ್ಲ. ಇಲ್ಲ ಸೂಟ್ ಆರ್ಡರ್ ಕೊಡಿ ರೈತರಿಗೆ, ಇಲ್ಲ ನೀವು ಸೂಟ್ ಆರ್ಡರ್ ನೀವು ಮಾಡಿ, ಇಲ್ಲ ರೈತರು ಕೊಡಿ. ಇದು ನಮ್ಮ ಕೈಲಿ ತಾಳ್ಮೆ ಆಗಲ್ಲ. ಈಗೆಲ್ಲ ಜಮೀನಲ್ಲೆಲ್ಲ ತೋಟದಲ್ಲಿ ಹೆಂಗಸರು ಮಕ್ಕಳೆಲ್ಲ ತುಂಬಾ ಇದಾರೆ. ಅಲ್ಲ ಈಗ ಕೇಳಿ ಇಲ್ಲಿ 3-4 ಕಡೆ ಹುಲಿ ಕಾಣಿಸ್ಕೊಂಡ್ರೆ ಯಾವ ಏರಿಯಾದಲ್ಲಿ ಯಾರು ಹಾಳು ಮಾಡ್ತದಂತ ಕಾಣವ ನಾವು. ಇಲ್ಲ 3 ಜನ ಆಯ್ತವ ಈಗ ನಿಮ್ ಗಂಡ ಮುಂದೆ ಗೊತ್ತಾಯ್ತವ. ಏನ್ ತಮಾಷೆ ಆಡ್ತಾರ ರೈತರು ಇಲ್ಲಿ. ಈಗ ಈ ತರ ಆಗಿರೋದ್ರಿಂದ ದಯವಿಟ್ಟು ಈ ಕೂಡ್ಲೆ ಈಗ ರೈತರೆಲ್ಲ ಈಗ ನಡ್ರಪ್ಪ ದೊಣ್ಣ ಮತ್ ತಕೊಂಡಿ ಅಷ್ಟೇ ನಡ್ರಿ, ಎಲ್ಲ ದೊಣ್ಣ ಮತ್ ತಕೊಂಡ್ ನಡ್ರಿ. ಇಲ್ಲ ಹುಲಿ ಹೊಡೆದಾಕವ ಏನ್ ಹೊಡಿಬೇಡ ಅನ್ಕ ಬಂದ್ರ ಫಾರೆಸ್ಟ್ ರೇಂಜರ್ ಹೊಡೆದಾಕವ ಬನ್ರಿ ಎಲ್ಲ ಹೊಡೆದ. ಈ ಮೊದಲು ರೈತರ ರಕ್ಷಣೆ ಮಾಡವ ನಾವು. ಇವಾಗ ನಾನು ನಿಮ್ಮ ಹತ್ರ ಒಂದೇ ಹೇಳ್ತಿದ್ದೀನಿ. ಈಗ ಪ್ರಶಸ್ತವಾಗಿ ನೋಡೋರು ಇಲ್ಲ ಐತೆ. ಇವಾಗ ನೀರು ನೋಡೋರೆ. ಈಗ ಅದೇ ನಮ್ಮ ದೇವರಾಜ ನಗರದಲ್ಲಿ ಈಗ ಕೆರೆ ಹತ್ರ ಬಂದ್ಬಿಟ್ಟು ಕಣ್ಣಾರ ಬರಪ್ಪ ಮುಂದೆ ಬರಪ್ಪ ಹೇಳ್ರಪ್ಪ ಅದ ಹೇಳಪ್ಪ. ಕೆಲಸ ಮಾಡ್ಕೊಂಡಿರುವಾಗ ಹಿಂಗೆ ಮುಂದೆನೆ ಹೋಯ್ತು ಸರ್. ಎಷ್ಟು ಲೇಪಲ್ಲಿ ಹೋಗಿದ್ದು? ಒಂದು ಹುಲಿ ಮತ್ತೆ ಮರಿ ಹೋಗಿದೆ ಸರ್. ಇಲ್ಲಿ ನೋಡ್ರವ್ರ ಈಗ ಮಂಜು ಫೋನ್ ಮಾಡೋಣ. ಮಂಜು ಅಲ್ಲ, ಈ ನಮ್ಮ ಇವನು ನೋಡಿರುವಂತ ವ್ಯಕ್ತಿ ಇಲ್ಲಿ ಹೇಳ್ತಾವ್ರೆ. ಕಣ್ಣೆದುರುಗಡೆ ನೋಡೋದು ವ್ಯಕ್ತಿ ಹೇಳ್ತಾರೆ. ಸುಳ್ಳು ಮಾಹಿತಿ ಅಲ್ಲ. ಇಲ್ಲಿ ನಾವು ನಿಂತಿರೋರ್ನ ದಿಕ್ಕಡಿಸ್ಬೇಕು ಅಂತ ಏನೋ ಮಾಡಿಲ್ಲ ಅವನು. ಸರ್ ಇವಾಗ ಮೂರ್ ಕಡೆ ಹುಲಿ ಹೋಗಿರೋದು ಎಲ್ಲ ಹೇಳ್ತಾ ಇದ್ರಿ, ಇಲ್ಲೇ ಗೊತ್ತಾಯ್ತಲ್ವಾ? 3 ಕಡೆ ನೀವು ಹೋಗಿ ಚೆಕ್ ಮಾಡ್ಕೊ ಬಂದಿದ್ದೀರಾ ಅನ್ಕೊಳ್ಳಿ. ನೀವು ಬಂದು 4 ಜನ ಬಂದ್ಬಿಟ್ಟು ನೀವು ಯಾವ ರೀತಿ ಮಾಡ್ತೀರಾ? 3-4 ಕಡೆ ಸ್ಟಾಪ್ ಕರ್ಸ್ಬೇಕಲ್ವಾ ಸರ್? ನಾವು ಬೆಳಿಗ್ಗೆ ಫೋನ್ ಮಾಡಿದಾಗ ನೋಡಕ್ ಬಂದ್ರಲ್ಲ, ಇದು ನೋಡಕ್ ಬಂದು ಬೆಳಿಗ್ಗೆ 7 ಗಂಟೆ ಆಗಿರೋದು ಸರ್. ಈಗ ಬಂದಿರ 12 ಗಂಟೆ 1 ಗಂಟೆ ಬಂದಿರ 2 ಗಂಟೆ ಊಟ ಟೈಮ್ ಅಂತ ನೀವು ಒಂಟೆ ಹೋಗ್ತೀರಾ? ಮೇಲ್ ಬಿದ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ? ಟೈಗರ್ ಪಂಡು ಅಂತ ಬರ್ತದೆ. ಅವ್ನು ಯಾವನ ಒಬ್ಬ ಸೆಂಟ್ರಲ್ ಕುಂತ್ಕೊಂಡು ಹೇಳ್ತಿದ್ದ ಮೊನ್ನೆ ಟಿವಿಲಿ, ಹೋದ್ರೆ ಅದಕ್ಕೆ ಕೋಟಿಗಟ್ಲೆ ಫಂಡ್ ಬಿದ್ದೀರಿ, ಆ ಫಂಡ್ನ ಕೊಡಿ ರೈತರಿಗೆ, ಸಾಲ್ವ್ ಮಾಡಿ ಅಂತ ಹೇಳ್ತಾನೆ. ನೀವು ರೈತರ ಮಗ ಇಟ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾತಾಡೋ ರೆಡಿ ಮಾತಾಡೋ ರೆಡಿ. 3 ವರ್ಷ ಆಯ್ತು ಈ ಜಾಗದಲ್ಲಿ ತಿರುಗಾಡಕ್ ಶುರುವಾಗಿ 3 ವರ್ಷ ಆಯ್ತು. ಬರ ಕೇಳಿ ಫಸ್ಟ್ ಎಲ್ಲಾರನು ಹೋಗಿರೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ಇವಾಗ ನೀವು ನಮ್ಗೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ನಾವು ಲೈವ್ ಅಲ್ಲಿ ನೋಡ್ಕೊಂಡಿದೀವಿ. ಮುಂದೆ ದಾಟಿಲ್ಲ ಹುಲಿ. ನಿಮ್ನೆಲ್ಲ 8 ಗಂಟೆಗೆ ಕಾಲ್ ಮಾಡಿದೀವಿ. ಕರ್ಕೊಂಡ್ರು ನೀವು ಮಾಡೋ ಕೆಲಸ ನಾವು ಮಾಡ್ತೀವಿ. ಆಮೇಲೆ ಜೊತೆಗೆ ಸರ್ ಹೇಳ್ತೀನಿ ಕೇಳಿ, ಎಲ್ಲ ತೋಟದ ಮನೇಲಿ ಮಕ್ಕಳು ಇರೋದು. ತೋಟದ ಮನೆಗಡೆ ಕೇಳಿ ಸರ್, ಇಲ್ಲಿ ತೋಟದ ಮನೆಗಡೆ ಶಾಲೆಗೆ ಹೋಗೋ ಮಕ್ಕಳುಗಳು ಇನ್ನು ಹೊರಗಡೆ ಜನ ಇನ್ನು ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋ ಟೈಮು. ಹುಲಿಗಳು ಏನಾರು ಈಗ 3 ಕಡೆ ಕಾಣಿಸ್ಕೊಂಡಾಯ್ತು. ಈಗ ಹುಲಿಗಳು ಬರೀ ಹೆಜ್ಜೆ ನೋಡ್ಕೊಂಡ್ ಮಾತಾಡ್ತಾ ಇಲ್ಲ, ಪ್ರಾಣಿಗಳ ಕಣ್ಣಾರ ನೋಡ್ಬಿಟ್ಟು ಎಲ್ಲ ರೈತರೆಲ್ಲ ಹೇಳ್ತಿರೋದು ನಿಮ್ಗೆ. ಇನ್ನೊಂದು ಗಂಟೆ ಒಳಗೆ 3 ಗಂಟೆ 4 ಆಗೋಯ್ತು, ಆಲೇ ಟೈಮ್ ಆಗೋಯ್ತು. ಅದ್ರೊಳಗಡೆನೆ ನೀವೇನ್ ಮಾಡ್ತೀರ ಅಂದ್ರೆ ಹಿಂಗ್ ಮಾಡಿ ಟೈಮ್ ವೇಸ್ಟ್ ಮಾಡ್ಬಿಟ್ಟು 4-5 ಗಂಟೆ ಆದ್ರೆ ನೀವೇನ್ ಮಾಡ್ತೀರ ಗೊತ್ತಾ? ಟೈಮ್ ಆಯ್ತು, ಕತ್ಲೆ ಆಯ್ತು ಅಂದ್ಬಿಟ್ಟು ಹೋಯ್ತಾ ಇರ್ತಾರೆ. ಇದನ್ನ ಮಾಡಕ್ ಹೋಗ್ಬೇಡಿ. ಬೇಗ ಫಾಸ್ಟ್ ಕಾರ್ಯ ಜೊತೆ ಎಲ್ಲ ಬರ್ಬೇಕು ಸರ್ ಒಟ್ಟಿಗೆನೆ. ಯಾರು ಬಂದ್ರು ಕೂಡ ನಾವು ಇಲ್ಲಿ ಏನ್ ಮಾಡ್ತೀವಿ ಅನ್ನೋದನ್ನ
ಅರಣ್ಯ ಅಧಿಕಾರಿಗಳು ನೀವು ರೈತರ ಮಕ್ಕಳೇ ಸಾರ್ವಜನಿಕವಾಗಿ ಬಂದಿದ್ದೀರಿ. ಈ ಸಾರ್ವಜನಿಕವಾಗಿ ಬಂದಿರೋವಾಗ ನೀವು social media ಗೆ ನಾವು ಒಂದು response ಇಲ್ಲ ಅಧ್ಯಕ್ಷರ ಈಶ್ವರ್ ಕಂಡ್ರೆ ಬರಗಂಡ ಸ್ಟ್ರೈಕ್ ಮಾಡ್ಬೇಕಾಯ್ತಿಲ್ಲ ಇಲ್ಲಂದ್ರೆ ಬಸ್ ತಡೆ ಮಾಡ್ಬಿಟ್ಟು ಸ್ಟ್ರೈಕ್ ಮಾಡಿ ಆಗ್ಲೇ ಹೇಳ್ದಲ್ಲ ನಾನು. ಈಶ್ವರ್ ಕಂಡ್ರೆ ಬರಗಂಡ ಸ್ಟ್ರೈಕ್ ಮಾಡೋದಾಯ್ತಾ ಅಯ್ಯ ಏನ್ ಮಾಡಕ್ಕಾಗಿಲ್ಲ ಈಶ್ವರ್ ಕಂಡ್ರೆ ಬರ್ಲಿ. ಒಂದು ಕೆಲಸ ಮಾಡಿ, ಇಷ್ಟಕ್ಕೆ ನಾನು ಮಾತು ಮುಗಿಸ್ತೀನಿ. ಒಂದು ಗಂಟೆ ಟೈಮ್ ಕೊಡ್ತೀನಿ ಸರ್. ನಿಮ್ಮ ಐಆರ್ ಎಫ್ ಏನ್ ತಗೋಬೇಕು ತಗೊಳ್ಳಿ. ಇಲ್ಲಿ ಪ್ರಾಡಕ್ಟ್ ನಿಮ್ಗೆ ಏನ್ ಬೇಕು ಅದನ್ನ ಅವ್ರಿಗೆ ಪಡ್ಕೋಬೇಕು. ಬನ್ನಿ ಬರ್ಲೇಬೇಕು ಅಂತ ಹೇಳಿದ್ದೀನಿ. ನೀವೆಲ್ಲ ಹೇಳಿದ್ಮೇಲೆ ನನಗೆ ಡ್ರೋನಿಂದಲೇ ಮಾಡಕ್ಕಲ್ಲ ಅಂತ ಹೇಳಿದ್ವಿ. ಬಿಡೋಣ, ಹಿಂದಕ್ಕೆ ಇದ್ಕೊಳ್ಳೋಣ. ಎಲ್ಲ ತಾಲೂಕಲ್ಲೂ ಇದೆ ಸರ್, ಎಲ್ಲ ತಾಲೂಕಲ್ಲೂ ಫಾರೆಸ್ಟ್ ಆಫೀಸ್ ಇದೆ. ಕೈ ಮುಗಿತೀನಿ ಸರ್. ನಿಮ್ ಯಾಂಡೋರ್ಗೆ ಎಷ್ಟು ಗನ್ ಕೊಟ್ಟಿದ್ದಾರೆ? ಎಷ್ಟು ಕೊಟ್ಟಿದ್ದಾರೆ ನಿಮ್ಮ ಯಾಂಡೋರಲ್ಲಿ? ಒಬ್ರು ಆರಿಫ್ ಅವ್ರ ಯಾಂಡೋರಲ್ಲಿ ಎಷ್ಟು ಗನ್ ಇದೆ? 4 ಇದೆ. ಈಗ 4 ಗನ್ನಲ್ಲಿ ನೀವು ನೆಟ್ಟಿಗೆ ಅತ್ತೆ ಮನೆಗೆ ಬರಂಗ್ ಬಂದ್ಬಿಟ್ರಲ್ಲ. ಹೇಳಿ ಸರ್, ಇಲ್ಲಿ ಒಂದ್ ಗನ್ ತಗೊಂಡ್ ಬಂದಿರ ನೀವು? ಸರ್ ನನಗೆ ಅದು ಬೇಡ, ಒಂದೇ ಒಂದ್ ಗನ್ ತಗೊಂಡ್ ಬಂದಿರೇನ್ರಿ ಸ್ಪಾಟ್ಗೆ? ನೀವು ಸ್ಪಾಟ್ಗೆ ನೀವು ಒಂದ್ ಗನ್ ತಗೊಂಡ್ ಬರ್ಬೇಕು. ನಾಳೆ ಏನು ಗೊತ್ತಾ, ನೀವು ನಿಮ್ ರಕ್ಷಣೆ ಮಾಡ್ಕೊತೀರ, ಇಲ್ಲ ರೈತರ ರಕ್ಷಣೆ ಮಾಡ್ತೀರಾ? ನೀವು ಕೇಳ್ರಿ, ನಿಮ್ ಪ್ರಾಣಿನೇ ದೊಡ್ಡದಲ್ಲ, ರೈತ ದೊಡ್ಡವನು. ನಿಮ್ ಪ್ರಾಣಿ ಅಲ್ಲ ರೀ ದೊಡ್ಡದು, ರೈತ ದೊಡ್ಡದು. ಮೊದಲು ಗನ್ ತರಿಸಿ, ಮಾತಾಡಿ ಮತ್ತೆ 1 ಗಂಟೆ ಟೈಮ್ ಇನ್ನು. ಹಾ ಹೇಳ್ಬಿಡಿ. ಈಶ್ವರ್ ಕಂಡ್ರೆ ಕಳಿಸ್ತೀನಿ ಈಗ ವಿಡಿಯೋ ಇದೆ. ಈಶ್ವರ್ ಕಂಡ್ರೆ ಕಳಿಸ್ತೀನಿ ನಾನು, ಸಚಿವರಿಗೆ ಕಳಿಸ್ತೀನಿ ಈಗ ವಿಡಿಯೋ ಇದೆ. ಎಲ್ಲ ಪೂರ್ತಿ ಇಲ್ಲಿ ಬರಬೇಕು. ಡ್ರೋನ್ ಕ್ಯಾಮೆರಾ ಬರಬೇಕು, ಮಾಡುವಂತ ಕೆಲಸ ಮಾಡ್ತಾರೆ. ನಾನೇ ಬಂದು ಕಾರ್ಯಾಚರಣೆ ಮಾಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಒಂದೇ ಬಡಗಿದ್ದೀರಾ ಡ್ರೋನ್ ಕ್ಯಾಮ್ರಾಗಳು?